ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿ 3.5 ವರ್ಷವೇ ಕಳೀತಾ ಇದೆ. ಅಪ್ಪು ಇಲ್ಲ ಅನ್ನೋ ಸತ್ಯ ಇಡೀ ಜಗತ್ತಿಗೆ ಗೊತ್ತಿದೆ. ಆದ್ರೆ ಅಪ್ಪು ಇದ್ದಾನೆ, ಬಂದೇ ಬರ್ತಾನೆ, ನನ್ನನ್ನ ನೋಡ್ತಾನೆ ಎಂದು ಆ ಒಂದು ಜೀವ ಪ್ರತಿದಿನ ಹವಣಿಸ್ತಾ ಇದೆ. ಹೌದು, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ಪುನೀತ್ ರಾಜ್ಕುಮಾರ್ ಅವರ ಸೋದರತ್ತೆ ನಾಗಮ್ಮ ಅವರಿಗೆ ಅಪ್ಪು ಸಾವಿನ ವಿಷಯವನ್ನ ಇದುವರೆಗೂ ತಿಳಿಸದೆ ಮುಚ್ಚಿಡಲಾಗಿದೆ. ಇನ್ನು ಇತ್ತೀಚೆಗೆ ಅಂದ್ರೆ ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾಗಮ್ಮ ಅವರು ಅಪ್ಪು ಬಗ್ಗೆ ಮಾತನಾಡಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಅಪ್ಪು ಇಲ್ಲ ಅನ್ನೋ ಸುದ್ದಿ ಗೊತ್ತಿರದ ಅತ್ತೆ ನಾಗಮ್ಮ ಅವರು, ಅಪ್ಪು ನಿನಗೆ 50 ವರ್ಷ, ಅಬ್ಬಬ್ಬ ನಂಬೋಕೆ ಆಗಲ್ಲ, ಚೆನ್ನಾಗಿದ್ದೀಯಾ ಮಗನೇ, ನೀನು ಇನ್ನೂ ಮಗು ಅಂದ್ಕೊಂಡಿದ್ದೀನಿ ನಾನು. ಅಪ್ಪು ಕಂದ, ಒಂದ್ಸಲ ಬಂದು ನನ್ನ ನೋಡು ಮಗನೆ ಅಂತ ಕೇಳಿಕೊಂಡ ಪರಿ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಅಪ್ಪು 50 ವರ್ಷ, 50 ವರ್ಷ, ಅಪ್ಪಪ್ಪ ಚೆನ್ನಾಗಿದೆಯಾ ಮಗನೇ? ಹಾಂ, ನೀನು ಮಗು ಅಂದ್ಕೊಂಡಿದ್ದೀನಿ ನಾನು. ಭೂಮಿಗೆ ಬಂದ ಭಗವಂತ. ಆಗ ಫಾರಿನರ್ಸೆಲ್ಲ ಬಂದು ತುಂಬ್ಕೊಂಬಿಟ್ರು. ಆ ಫೋಟೋಗಳು ತಗೊಂಡ್ರು, ಕಾಲು ನಮಸ್ಕಾರ ಮಾಡಿಕೊಂಡ್ರು. ಬಂದ ಮೇಲೆ ಅವನಲ್ಲಪ್ಪ ಯಾರಿದ್ದಾರಪ್ಪ ಹೇಳಿ ಎಲ್ಲ ಗಾಡ್ ಗಾಡ್ ಅಂದ್ಕೊಂಡು ನಮಸ್ಕಾರ ಮಾಡಲಿ ಅವನಿಗೆ. ಫೋಟೋ ತಗೊಂಡು ಎಷ್ಟು ತೆಗೆದ್ರು ಅಪ್ಪ. ಶೂಟಿಂಗೇ ಮಾಡಲಿಲ್ಲ ಅವತ್ತು. ಅವ್ನು ಫೋಟೋ ತಗೊಂಡು ಹೋಗೋದೇ ಆಯಿತು ಅವ್ನಿಗೆ. ಯಾಕೆ ನಿಂತಾನೆ ಬಡ್ಮೈನಲ್ಲಿ ಅಂತ. ಒಂದ್ಸಲ ಬಂದು ನೋಡ್ಕೊಂಡು ಹೋಗೋಕಂದನಲ್ಲ, ನೀನು ನೋಡ್ಬಿಡ್ತೀನಿ, ಆ ಇಷ್ಟದಲ್ಲೇ ಇದೆಯಾ, ದೊಡ್ಡವನಾಗಿದೆ, ನೋಡ್ಬಿಡ್ತೀನಿ. ಬಹುತೇಕರು ಯಾಕೆ ಇನ್ನು ನಾಗಮ್ಮ ಅವರಿಗೆ ವಿಷಯ ತಿಳಿಸಿಲ್ಲ, ಇನ್ನು ಎಷ್ಟು ದಿನ ಅಂತ ವಿಷಯವನ್ನ ಮುಚ್ಚಿಡೋಕ್ ಸಾಧ್ಯ? ಹುಟ್ಟು ಉಚಿತ, ಸಾವು ಖಚಿತ ಅಲ್ವೇ? ಹಾಗಾಗಿ ಧೈರ್ಯ ಮಾಡಿ ಅವರಿಗೆ ವಿಷಯವನ್ನ ತಿಳಿಸಿ ಬಿಡಬೇಕು ಅಂತ ಅಭಿಪ್ರಾಯ ಪಡ್ತಿದ್ದಾರೆ. ಇದರ ಕುರಿತಂತೆ ಇತ್ತೀಚೆಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಸಂದರ್ಶನವೊಂದರಲ್ಲಿ ಪ್ರಶ್ನೆಯೊಂದು ಎದುರಾಗುತ್ತೆ. ಈ ಸಂದರ್ಭದಲ್ಲಿ ನಾಗತ್ತೆಗೆ ಅಪ್ಪು ಸಾವಿನ ವಿಷಯವನ್ನ ತಿಳಿಸಿಲ್ಲ ಯಾಕೆ ಅನ್ನೋದನ್ನ ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ವಿವರಿಸಿದ್ದಾರೆ. ನಾಗತ್ತೆಗೆ ಈಗ 93 ವರ್ಷ, ಅವರ ಆರೋಗ್ಯ ಸರಿಯಿಲ್ಲ. ಹಾಗಾಗಿ ಅಪ್ಪು ಸಾವಿನ ಸತ್ಯ ಅವರಿಗೇನಾದ್ರೂ ಗೊತ್ತಾದ್ರೆ ಅವರಿಗೆ ಅದನ್ನ ತಡೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಭಯದಿಂದಲೇ ಆ ವಿಷಯ ಹೇಳೋದೇ ಬೇಡ ಅಂತ ನಮ್ಮ ಕುಟುಂಬ ನಿರ್ಧರಿಸಿ ಬಿಡ್ತು ಅಂತ ಹೇಳಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು. ಇನ್ನು ಶಿವಣ್ಣ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಹಂಚಿಕೊಂಡಿದ್ದಾರೆ. ಅದೇನಪ್ಪ ಅಂದ್ರೆ, ಯಾರೇ ಹೋದ್ರೂ ನಾಗಮ್ಮ ಅವರು ಅಪ್ಪು ವಿಚಾರವನ್ನ ಮಾತನಾಡೋದೇ ಇಲ್ವಂತೆ. ಹಾಗಾಗಿ ಕೆಲವೊಮ್ಮೆ ನಾಗತ್ತೆಗೆ ಅಪ್ಪು ಸಾವಿನ ವಿಷಯ ಗೊತ್ತಿದ್ಯಾ ಅನ್ನೋ ಅನುಮಾನ ಕೂಡ ಮೂಡುತ್ತೆ ಎಂದಿದ್ದಾರೆ ಶಿವಣ್ಣ. ಇನ್ನು ಗೊತ್ತಿದ್ರೂ ಗೊತ್ತಿರಬಹುದು, ಇಲ್ಲ ಅಂದ್ರೆ ಇಲ್ಲ. ಅಪ್ಪು ಸಾವನ್ನ ನಾನು ನೋಡಿಲ್ಲ, ನನ್ನ ಪಾಲಿಗೆ ಅಪ್ಪು ಇದ್ದಾನೆ ಅನ್ನೋ ಫೀಲಿಂಗ್ನಲ್ಲೂ ನಾಗತ್ತೆ ಇರಬಹುದು ಅಂತ ಶಿವಣ್ಣ ಹೇಳಿದ್ದಾರೆ. ಆದ್ರೆ ಅಪ್ಪು ಸಾವಿನ ಸತ್ಯ ನಾಗಮ್ಮ ಅವರಿಗೆ ಗೊತ್ತಿದ್ಯಾ ಗೊತ್ತಿಲ್ವಾ ಅನ್ನೋದೇ ನಿಗೂಢ. ಇನ್ನು ನಾಗಮ್ಮ ಅವರಿಗೆ ಅಪ್ಪು ಅಂದ್ರೆ ಬಹಳ ಪ್ರೀತಿ. ಹಾಗೆ ಪುನೀತ್ ರಾಜ್ಕುಮಾರ್ ಅವರಿಗೂ ನಾಗಮ್ಮ ಅತ್ತೆ ಅಂದ್ರೆ ಅಚ್ಚುಮೆಚ್ಚು. ಸಮಯ ಸಿಕ್ಕಾಗಲೆಲ್ಲ ಗಾಜನೂರಿನ ಕಡೆಗೆ ಹೋಗಿ ನಾಗತ್ತೆನ ಮೀಟ್ ಮಾಡಿ ಅವರ ಆರೋಗ್ಯ ವಿಚಾರಿಸಿಕೊಂಡು ಮಾತನಾಡಿಸ್ಕೊಂಡು ಬರ್ತಾ ಇದ್ರು ಪುನೀತ್ ರಾಜ್ಕುಮಾರ್. ಆದ್ರೆ ಕಳೆದ 3.5 ವರ್ಷದಿಂದ ಬಾರದ ಅಪ್ಪುಗಾಗಿ ನಾಗಮ್ಮ ಅವರ ಮನ ಮಿಡಿಯುತ್ತಲೇ ಇದೆ. ನಾಗಮ್ಮ ಅವರ ಈ ಕಾಯುವಿಕೆಯನ್ನ ಕಂಡು ಭಾವುಕರಾಗಿರುವ ಅಭಿಮಾನಿಗಳು ಈ ಹಿರಿಜೀವದ ಆಸೆ ಈಡೇರಿಸಲಿಕ್ಕಾದ್ರೂ ಬಂದ್ಬಿಡಿ ಪರಮಾತ್ಮ ಎನ್ನುತ್ತಿದ್ದಾರೆ.